ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸಾವಿಗೂ ಮುನ್ನಾ ದಿನ ರಾವತ್ ಕೊಟ್ಟಿದ್ರ ಸ್ಫೋಟಕ ಎಚ್ಚರಿಕೆ. ಇಡೀ ಜಗತ್ತನ್ನೇ ಎಚ್ಚರಿಸುವ ಆ ಒಂದು ಮಾತು ಯಾವುದು? ಭಾರತದ ಭವಿಷ್ಯದ ಯುದ್ಧ ತಂತ್ರದ ಬ್ಲೂ ಪ್ರಿಂಟ್ ರಚಿಸಿದ್ರ ಸೇನಾನಿ. ಶಸ್ತ್ರಾಸ್ತ್ರ ಯುದ್ಧಕ್ಕಿಂತಲೂ ಈ ಯುದ್ಧ ತುಂಬಾ ಡೇಂಜರಸ್ ಆಗಿದೆಯಾ? ಜಗತ್ತಿನ ಸೇನೆಗೆ ಕರೆ ಕೊಟ್ಟಿದ್ದ ಜನರಲ್ ಬಿಪಿನ್ ರಾವತ್ ಸೇನಾ ಮುಖ್ಯಸ್ಥರ ಖಡಕ್ ಮಾತಿಗೆ ಬೆಚ್ಚಿ ಬಿದ್ದಿದ್ದ ಚೀನಾ. ಇದುವೇ ಹೊತ್ತಿನ ಫೋಕಸ್ 18 ರಾವತ್ ಕೊನೆ ಮಾತು. ಸಾವಿಗೂ ಮುನ್ನ ರಾವತ್ ಸ್ಫೋಟಕ ಎಚ್ಚರಿಕೆ. ಇಡೀ ಜಗತ್ತನ್ನೇ ಎಚ್ಚರಿಸುವ ಆ ಒಂದು ಮಾತು ಯಾವುದು? ಭಾರತದ ಭವಿಷ್ಯದ ಯುದ್ಧ ತಂತ್ರದ ಬ್ಲೂ ಪ್ರಿಂಟ್ ರಚಿಸಿದ್ರ ಸೇನಾನಿ. ಜನರಲ್ ಬಿಪಿನ್ ರಾವತ್ ಸಾಹಸ ಶೌರ್ಯಕ್ಕೆ ಮತ್ತೊಂದು ಹೆಸರು. ಭಾರತೀಯ ಸೇನೆಯ ಸಿಂಹ. ಸುಮಾರು 4 ದಶಕಗಳ ಕಾಲ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಕೆಚ್ಚೆದೆಯ ವೀರ ಯೋಧ ರಾವತ್ ಘೋರ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಭಾರತೀಯ ಸೇನೆಯ ಬಾಹುಬಲಿ ರಣವಿಕ್ರಮ ರಾವತ್ ಹೆಸರು ಕೇಳಿದ್ರೆ ಸಾಕು ಶತ್ರು ರಾಷ್ಟ್ರ ಗಡಗಡ ಅಂತ ನಡುತ್ತಿತ್ತು. ಪಾಕಿಸ್ತಾನ, ಚೀನಾದಂತಹ ಕುತಂತ್ರಿ ದೇಶಗಳಿಗೆ ಸಿಂಹ ಸ್ವಪ್ನವಾಗಿದ್ರು ರಾವತ್ ರಕ್ತದಲ್ಲೇ ಕೆಚ್ಚೆದೆಯ ವೀರತನವಿತ್ತು. 3 ಸೇನಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಅವರ ದುರಂತ ಅಂತ್ಯ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಈ ನಡುವೆಯೇ ರಾವತ್ ಅವರ ಸಾವಿನ ಬೆನ್ನಲ್ಲೇ ಅವರು ಆಡಿರೋ ಕೊನೆ ಮಾತು ಎಲ್ಲೆಡೆ ಭಾರಿ ಸದ್ದು ಮಾಡ್ತಿದೆ. ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸಿದ್ದ ಬಿಪಿನ್ ರಾವತ್ ಅವರು ಆಡಿದ ಆ ಕೊನೆ ಮಾತು. ಸಾವಿಗೂ ಮುನ್ನ ರಾವತ್ ಕೊಟ್ಟ ಆ ಸ್ಫೋಟಕ ಎಚ್ಚರಿಕೆ ಏನು? ಇಡೀ ಜಗತ್ತನ್ನೇ ಎಚ್ಚರಿಸುವ ಆ ಒಂದು ಮಾತು ಯಾವುದು ಗೊತ್ತಾ? ಭಾರತದ ಭವಿಷ್ಯದ ಯುದ್ಧ ತಂತ್ರದ ಬ್ಲೂ ಪ್ರಿಂಟ್ ರಚಿಸಿದ್ರ ವೀರ ಸೇನಾನಿ ಅನ್ನೋ ಕುತೂಹಲ ಹುಟ್ಟಿದೆ. ಅಷ್ಟಕ್ಕೂ ಸಿಡಿಎಸ್ ರಾವತ್ ಸಾವಿಗೂ ಮುನ್ನ ಕೊನೆಯದಾಗಿ ಆಡಿದ ಆ ಒಂದು ಮಾತು ಯಾವುದು? ಜಗತ್ತಿಗೆ ಕೊಟ್ಟ ಎಚ್ಚರಿಕೆ ಏನು? ಬಿಪಿನ್ ಕೆಂಗಣ್ಣಿಗೆ ಗುರಿಯಾಗಿದ್ದ ಚೀನಾ? ಇವೆಲ್ಲವನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಬಿಪಿನ್ ರಾವತ್ ಅವರ ಕೊನೆ ಕ್ಷಣ, ಅವರ ಶೌರ್ಯ ಸಾಹಸಗಾಥೆ ಬಗ್ಗೆ ಒಮ್ಮೆ ಕಣ್ಣು ಹಾಯಿಸೋಣ. ಮೂವತ್ತೈದು ನಿಮಿಷದಲ್ಲಿ ನಡೆದಿತ್ತು ಮಹಾ ದುರಂತ. ತಮಿಳುನಾಡಿನ ಕೊನೂರಿನಲ್ಲಿ ನಡೆದ ದುರಂತದಲ್ಲಿ ಭೀಷಣ ಬೆಂಕಿ ಜ್ವಾಲೆಯಲ್ಲಿ ಬಿಪಿನ್ ರಾವತ್ ಹಾಗೂ ಅವರ ಪತ್ನಿ ಸೇರಿದಂತೆ 13 ಜನ ಮೃತಪಟ್ಟಿದ್ರು. ಒಮ್ಮೆ ಈ ಘೋರ ದುರಂತ ಹೇಗೆ ಸಂಭವಿಸಿತು ಅನ್ನೋದನ್ನ ಹೇಳ್ತೀವಿ ನೋಡಿ. ಜನರಲ್ ಬಿಪಿನ್ ರಾವತ್ ಬುಧವಾರ ತಮಿಳುನಾಡಿನ ವೆಲ್ಲಿಂಗ್ಟನ್ ಸೇನಾ ಕಾಲೇಜಿನಲ್ಲಿ ಸೆಮಿನಾರ್ನಲ್ಲಿ ಭಾಗಿಯಾಗಬೇಕಾಗಿತ್ತು. ಬುಧವಾರ ಬೆಳಗ್ಗೆ 9 ಗಂಟೆಗೆ ಪತ್ನಿ ಮಧುಲಿಕಾ ಜೊತೆಗೂಡಿ ದೆಹಲಿಯಿಂದ ರಾವತ್ ಸೂಲೂರಿಗೆ ತೆರಳಿದ್ರು. ವಿಶೇಷ ವಿಮಾನದ ಮೂಲಕ ಸೂಲೂರಿಗೆ ತೆರಳಿದ್ರು. ಬೆಳಗ್ಗೆ ಸುಮಾರು 11:35 ರಾವತ್ರ ವಿಮಾನ ಸೂಲೂರಿನಲ್ಲಿ ಲ್ಯಾಂಡ್ ಆಯಿತು. ನಂತರ ಬೆಳಿಗ್ಗೆ 11:45 ಸೂಲೂರಿನಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ವೆಲ್ಲಿಂಗ್ಟನ್ನತ್ತ ರಾವತ್ ಹಾಗೂ ಸಹೋದ್ಯೋಗಿಗಳು ಪ್ರಯಾಣ ಬೆಳೆಸಿದ್ರು. ಬೆಳಿಗ್ಗೆ 11:45 ಟೇಕ್ ಆಫ್ ಆದ MI-17 ಮಧ್ಯಾಹ್ನ ಸುಮಾರು 12:10 ಸಂಪರ್ಕ ಕಳೆದುಕೊಳ್ತು. ನಂತರ ಅದಾದ 10 ನಿಮಿಷಕ್ಕೆ ಅಂದರೆ 12:20 ಸುಮಾರಿಗೆ MI-17 ಹೆಲಿಕಾಪ್ಟರ್ ಪತನವಾಯಿತು. ಇದೇ ಮಹಾಪತನದಲ್ಲಿಯೇ 3 ಸೇನಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಕೊನೆ ಉಸಿರನ್ನ ಎಳೆದಿದ್ದಾರೆ. ಈ ಎಲ್ಲ ಘಟನೆ ಜರುಗಿದ್ದು ಕೇವಲ 35 ನಿಮಿಷದಲ್ಲಿ. ದೇಶಕ್ಕಾಗಿ, ನಮ್ಮೆಲ್ಲರ ಭದ್ರತೆ ರಕ್ಷಣೆಗಾಗಿ ಸೇನೆಯಲ್ಲಿ ಹಲವು ದಶಕಗಳ ಕಾಲ ಸೇವೆ ಸಲ್ಲಿಸಿದ ರಾವತ್ ಅವರ ನಿಧನ ನಿಜಕ್ಕೂ ಘೋರ ದುರಂತ.
ಸಿಡಿಎಸ್ ಬಿಪಿನ್ ರಾವತ್ 40 ವರ್ಷಗಳ ಸುದೀರ್ಘ ಕಾಲ ಸೇನೆಗೆ ಸೇವೆ ಸಲ್ಲಿಸಿದ್ದಾರೆ. ಇವರ ಸಾಹಸಗಾಥೆ ಹೇಳ್ತಾ ಹೋದ್ರೆ ಪದಗಳಿಗೂ ನಿಲುಕಲ್ಲ. ರಾವತ್ ಅವರೇ ಉರಿ ಕಾರ್ಯಾಚರಣೆಯ ಸೂತ್ರಧಾರ. ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನದ ಬುಡವನ್ನೇ ಅಲ್ಲಾಡುವಂತೆ ಮಾಡಿದ್ರು ಬಿಪಿನ್ ರಾವತ್. ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ರು ರಾವತ್. ಹಾಗೆ ಪಾಕಿಸ್ತಾನದ ಮೇಲೆ ನಡೆಸಿದ್ದ ಏರ್ ಸ್ಟ್ರೈಕ್ ನಲ್ಲೂ ಬಿಪಿನ್ ರಾವತ್ ಮಹತ್ತರದ ಪಾತ್ರ ವಹಿಸಿದ್ರು. 2015ರ ಮಯನ್ಮಾರ್ ಟೆರರ್ ಆಪರೇಷನ್ನ ಮಾಸ್ಟರ್ ಮೈಂಡ್ ಕೂಡ ಬಿಪಿನ್ ರಾವತ್ ಅವರೇ. ಚೀನಾ ಪಾಕಿಸ್ತಾನ ಅಂದ್ರೆ ಸಾಕು ಸದಾ ಕೆಂಡ ಕಾರ್ತಿದ್ರು ಬಿಪಿನ್ ರಾವತ್. ಭೂಸೇನಾ ಮುಖ್ಯಸ್ಥರಾಗಿ ಬಿಪಿನ್ ರಾವತ್ ಅವರು ಸಲ್ಲಿಸಿದ್ದ ಸೇವೆ ಅಪಾರ. ಭಾರತದ 3 ಸೇನಾಪಡೆಗಳ ಮೊದಲ ಮುಖ್ಯಸ್ಥರಾಗಿ ನೇಮಕವಾಗಿದ್ರು. 2020ರ ಜನವರಿ 1ರಂದು ಮೊದಲ ಸಿಡಿಎಸ್ ಆಗಿ ಜನರಲ್ ಬಿಪಿನ್ ರಾವತ್ ನೇಮಕವಾಗಿದ್ರು. ಈಗ ದೇಶದ ಹೆಮ್ಮೆಯ ಪುತ್ರ ಬಿಪಿನ್ ರಾವತ್ ನಮ್ಮ ಜೊತೆಗಿಲ್ಲ ಅನ್ನೋ ಕಹಿ ಸತ್ಯವನ್ನ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಇದೆಲ್ಲ ವೀರಯೋಧ ರಾವತ್ ಅವರ ಯಶೋಗಾಥೆಯಾದ್ರೆ, ಮತ್ತೊಂದು ಕಡೆ ಸಾವಿಗೂ ಮುನ್ನ ರಾವತ್ ಅವರ ಆ ಒಂದು ಹೇಳಿಕೆ ಇಡೀ ಜಗತ್ತನ್ನೇ ಎಚ್ಚರಿಸಿದೆ. ಈ ಬಗ್ಗೆ ನೋಡ್ತಾ ಹೋಗೋಣ. ಜೈವಿಕ ಯುದ್ಧದ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದ ರಾವತ್, ಒಗ್ಗಟ್ಟಾಗಿ ಹೋರಾಡಲು ಕರೆ ಕೊಟ್ಟಿದ್ದ ಸಿಡಿಎಸ್, ದೆಹಲಿಯಲ್ಲಿ ನಡೆದ ವಿಪತ್ತು ನಿರ್ವಹಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬಿಪಿನ್ ರಾವತ್ ಆಧುನಿಕ ಕಾಲದ ಜೈವಿಕ ಯುದ್ಧದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಇಡೀ ಜಗತ್ತಿಗೆ ಈ ಕುರಿತು ಎಚ್ಚರಿಕೆ ನೀಡಿದ್ರು. ಕೋವಿಡ್-19 ಅನ್ನೋ ಮಹಾಪಿಡುಗು ಇಡೀ ಜಗತ್ತನ್ನೇ ಕಾಡ್ತಿದೆ. ಇದು ಜೈವಿಕ ಯುದ್ಧವಾಗಿ ಬದಲಾಗ್ತಿರೋ ರೀತಿ ಕಾಣ್ತಿದೆ. ಹಾಗೇನಾದ್ರೂ ಆಗಿದ್ದೇ ಆದಲ್ಲಿ ನಮ್ಮ ದೇಶ ಇದಕ್ಕೆ ಸಜ್ಜಾಗಬೇಕಿದೆ ಅಂತ ಹೇಳಿದ್ರು. Virus generated pandemics for which we have to be prepared for in the future. When you have such pandemics, these pandemics do not remain confined to one nation's boundaries. They travel across from one nation to the other. And therefore to state that individual nations on their own are responsible for taking care of the people is not the best way forward. I think it has to be a joint response, and we have to develop joint response mechanisms. ಒಂದ್ ವೇಳೆ ಬಯೋವಾರ್ ಹುಟ್ಕೊಳ್ತು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ದೇಶ ಹಾಗೂ ನಮ್ಮನ್ನ ನಾವು ಬಲಪಡಿಸಿಕೊಳ್ಳಬೇಕಿದೆ. ಈ ಸಾಂಕ್ರಾಮಿಕ ಸೋಂಕು ವೈರಸ್ಗಳು ನಮ್ಮ ದೇಶವನ್ನ ಬಾಧಿಸದಂತೆ ನೋಡ್ಕೊಳ್ಬೇಕು ಅಂತ ಕರೆ ಕೊಟ್ಟಿದ್ರು. Future warfare, and that biological warfare is somehow beginning to take shape. Then once again I think we amongst our BIMSTEC nations need to act together and strengthen our effort to make sure that our nations do not get affected by such kind of diseases, virus, and we must be able to protect ourselves from any such thing happening. ಜೈವಿಕ ಯುದ್ಧದ ವಿರುದ್ಧ ಹೋರಾಡಲು ಸೇನೆಗೆ ಕರೆ. ಕೋವಿಡ್ ವಿರುದ್ಧ ಹೋರಾಡಲು ಜಗತ್ತಿನ ಸೇನೆಗೆ ಕರೆ. ಈಗ ಜಗತ್ತಿನಲ್ಲಿ ಓಮೈಕ್ರಾನ್ ರೂಪಾಂತರಿ ತಳಿ ಇದೆ. ಆದರೆ ಮತ್ತೆ ಇದೇ ತಳಿ ರೂಪಾಂತರಿಯಾದ್ರೆ ನಾವೆಲ್ಲರೂ ಇದರ ವಿರುದ್ಧ ಹೋರಾಡೋದಕ್ಕೆ ಸಜ್ಜಾಗಬೇಕು. ನಮ್ಮ ದೇಶದಲ್ಲಿ ಎಲ್ಲಿಯೇ ಹಾನಿಯಾದರೂ ನಾವೆಲ್ಲರೂ ಒಬ್ಬರಿಗೊಬ್ಬರು ಬೆಂಬಲ ನೀಡಬೇಕು. ಹಾಗೆ ರಾವತ್ ಇಡೀ ಜಗತ್ತಿನ ಸೇನೆಗೆ ಕೋವಿಡ್-19 ವಿರುದ್ಧ ಹೋರಾಡಲು ಸಜ್ಜಾಗಬೇಕಿದೆ. ತಮ್ಮ ತಮ್ಮ ದೇಶದ ನಾಗರಿಕರಿಗೆ ಸಹಾಯ ಮಾಡಲು ಎಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಸೈನಿಕರು ಸಜ್ಜಾಗಿರಬೇಕು ಅಂತ ಕರೆ ನೀಡ್ತಾರೆ. ವರ್ತಮಾನವನ್ನು ನೋಡಿ ಭವಿಷ್ಯದ ಬಗ್ಗೆ ಯೋಚನೆ ರೂಪಿಸಿಕೊಳ್ಳಬೇಕು ಅಂತಾನೂ ರಾವತ್ ಕರೆ ಕೊಡ್ತಾರೆ. Planet 21 is one good method of getting together to see how we can prepare for the future. Look at the present and prepare for the future. First, of course, we have to look at COVID itself. We find that there are variants now coming in. The Omicron is there. Whether it is going to again mutate into something else, we need to be prepared for. And I think the medical fraternity in particular will have to get the act together to find ways and means of overcoming such pandemics. ಹಾಗಾದ್ರೆ ಏನಿದು ಜೈವಿಕ ಯುದ್ಧ? ಶಸ್ತ್ರಾಸ್ತ್ರ ಯುದ್ಧಕ್ಕಿಂತಲೂ ಇದು ಯಾವ ಮಟ್ಟಿಗೆ ಘನಘೋರ ಪರಿಣಾಮ ಬೀರಬಲ್ಲದು? ಜೈವಿಕ ಯುದ್ಧದ ಬಗ್ಗೆ ಬಿಪಿನ್ ರಾವತ್ ಅಷ್ಟೊಂದು ಒತ್ತು ನೀಡಿದ್ಯಾಕೆ ಅನ್ನೋದನ್ನ ನೋಡ್ತಾ ಹೋಗೋಣ.
ಏನಿದು ಜೈವಿಕ ಯುದ್ಧ? ಶಸ್ತ್ರಾಸ್ತ್ರ ಯುದ್ಧಕ್ಕಿಂತಲೂ ಡೇಂಜರಸ್ ಯಾಕೆ ಈ ಯುದ್ಧ? ಜೈವಿಕ ಯುದ್ಧ ಅನ್ನೋದು ಇಂದು ನಿನ್ನೆ ಹುಟ್ಟಿದಲ್ಲ, ಅನಾದಿ ಕಾಲದಿಂದಲೂ ಇದೆ. ರಾಜ ಮಹಾರಾಜರ ಕಾಲದಲ್ಲಿ ವಿಚಿತ್ರ ಕಾಯಿಲೆ ಬಂದು ಸತ್ತ ವ್ಯಕ್ತಿಯನ್ನ ಕೆರೆಗೋ ಬಾವಿಗೋ ಹಾಕ್ತಾ ಇದ್ರು. ಆ ಬಾವಿಯ ನೀರನ್ನ ಕುಡಿದ ಜನ ರೋಗ ಬಂದು ಸಾವನ್ನಪ್ತಿದ್ರು. ಆ ಮೂಲಕ ಯುದ್ಧಕ್ಕಿಳಿಯದೆ ಜನರನ್ನ ನಿಗೂಢವಾಗಿ ಹತ್ಯೆ ಮಾಡಲಾಗ್ತಿತ್ತು. ಕಾಲ ಬದಲಾದಂತೆ ಜೈವಿಕ ಯುದ್ಧ ಬೇರೆಯದ್ದೇ ರೂಪ ಪಡೆದುಕೊಳ್ತು. ಜೈವಿಕ ಯುದ್ಧ ಶಸ್ತ್ರಾಸ್ತ್ರ ಯುದ್ಧಕ್ಕಿಂತಲೂ ತೀರಾ ಭಿನ್ನ. ಇಲ್ಲಿ ಯಾವುದೇ ರಕ್ತಪಾತವಾಗುವುದಿಲ್ಲ, ಶತ್ರುಗಳ ನಡುವೆ ಜಿದ್ದಾಜಿದ್ದಿನ ಹೋರಾಟ ಇರೋದಿಲ್ಲ. ಆದರೆ ಇದು ಶಸ್ತ್ರಾಸ್ತ್ರ ಯುದ್ಧಕ್ಕಿಂತಲೂ ತುಂಬಾ ಅಪಾಯಕಾರಿ ಮತ್ತು ವಿಧ್ವಂಸಕಾರಿ. ಈ ಬಯೋವಾರ್ನಲ್ಲಿ ಒಂದು ವೈರಸ್ ಅನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡು ಅದುರೆಡೆ ಇರುವ ಶತ್ರುವನ್ನ ಸದ್ದೇ ಇಲ್ಲದೆ ಮುಗಿಸಲಾಗುತ್ತೆ. ವೈರಸ್ ಅನ್ನ ಸೂಪರ್ ವೈರಸ್ ಆಗಿ ಮಾಡಿ ಅಪಾಯಕಾರಿಯಾಗಿ ಪರಿವರ್ತಿಸಿ ಅದನ್ನ ಸ್ಫೋಟಗೊಳಿಸುವುದೇ ಜೈವಿಕ ಯುದ್ಧ. ಜೈವಿಕ ಸಮರ ಕೂಡ ಒಂದೇ ರೀತಿ. ಭಯೋತ್ಪಾದನೆಯದ್ದು ಬ್ಯಾಕ್ಟೀರಿಯಾ, ವೈರಸ್, ವಿಷಕಾರಿ ಜೀವಗಳನ್ನ ರೋಗ ಸಾಧನಗಳನ್ನಾಗಿ ಬಳಸಿ ಅಂತಾರಾಷ್ಟ್ರೀಯವಾಗಿ ಪ್ರಸಾರ ಮಾಡಲಾಗುತ್ತೆ. ಇದು ಮಾನವ, ಪ್ರಾಣಿ ಹಾಗೂ ಸಸ್ಯಗಳಲ್ಲೂ ಕೂಡ ರೋಗ ಉತ್ಪಾದನೆಯಾಗುವಂತೆ ಮಾಡುತ್ತೆ. ಈ ಬಯೋವಾರ್ನಲ್ಲಿ ಶಸ್ತ್ರಾಸ್ತ್ರ ಯುದ್ಧಕ್ಕಿಂತಲೂ ದುಪ್ಪಟ್ಟು ಜನ ಸಾವನ್ನಪ್ತಾರೆ. ಇದೇ ಕಾರಣಕ್ಕಾಗಿಯೇ ಜೈವಿಕ ಯುದ್ಧ ಇಡೀ ಆಧುನಿಕ ಜಗತ್ತಿಗೆ ಒಂದು ರೀತಿ ಥ್ರೆಟ್ ಆಗಿದೆ. ಜೈವಿಕ ಅಸ್ತ್ರ ಪ್ರಯೋಗದ ಹಿಂದೆ ಚೀನಾ ಕುತಂತ್ರ. ಜೈವಿಕ ಭಯೋತ್ಪಾದನೆ ಸಾಂಕ್ರಾಮಿಕ ರೋಗವನ್ನ ಹರಡುತ್ತೆ. ರಾಸಾಯನಿಕ ಶಸ್ತ್ರಾಸ್ತ್ರ, ರೇಡಿಯಾಲಜಿಕಲ್ ಅಸ್ತ್ರ ಇವೆಲ್ಲವನ್ನ ಸಾಮೂಹಿಕ ವಿನಾಶದ ಅಸ್ತ್ರ ಅಂತಾನೆ ಕರೆಯಲಾಗುತ್ತೆ. ಹಾವುಗಳು, ಕೀಟಗಳು, ಜೇಡಗಳು, ಸಮುದ್ರ ಜೀವಿಗಳು, ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಮತ್ತು ಪ್ರಾಣಿಗಳಿಂದ ಹೊರತೆಗೆದ ವಿಷಗಳನ್ನೇ ಇದರಲ್ಲಿ ಬಳಸಿಕೊಳ್ಳಲಾಗುತ್ತೆ. ಕೊರೋನಾ ಟೈಮ್ನಲ್ಲಿ ಜೈವಿಕ ಅಸ್ತ್ರದ ಬಗ್ಗೆ ಜಾಗತಿಕವಾಗಿ ಹೆಚ್ಚು ಚರ್ಚೆ ಆಗ್ತಿತ್ತು. 2015ರಲ್ಲಿಯೇ ಜೈವಿಕ ಅಸ್ತ್ರ ತಯಾರಿಕೆಗೆ ಕುತಂತ್ರ ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಬಯಲಾಗಿತ್ತು. ಆಸ್ಟ್ರೇಲಿಯಾ ಈ ಕುರಿತು ವರದಿ ಮಾಡಿತ್ತು. ಹೀಗೆ ಬಯೋ ವೆಪನ್ ತಯಾರಿಕೆಗೆ ಮುಂದಾಗಿರೋ ರಾಷ್ಟ್ರವೇ ವೈರಸ್ನ ಜನಕ ಅಂತಾನೆ ಕುಖ್ಯಾತಿ ಹೊಂದಿರೋ ಚೀನಾ. ಕೊರೋನಾ ಅನ್ನೋದು ಪಿತೂರಿ ಸಿದ್ಧಾಂತ. ಉದ್ದೇಶಪೂರ್ವಕವಾಗಿಯೇ ಲ್ಯಾಬ್ನಲ್ಲಿ ಹೊಸ ರೀತಿಯ ಯುದ್ಧಕ್ಕಾಗಿ ಅಂತಲೇ ಕೊರೋನಾ ವೈರಸ್ ಅನ್ನ ಸಿದ್ಧಪಡಿಸಿರಬಹುದು ಅಂತ ಬ್ರೆಜಿಲ್ ಅಧ್ಯಕ್ಷ ಹಿಂದೊಮ್ಮೆ ಹೇಳಿದ್ರು. ಕೊರೋನಾ ಜಗತ್ತಿಗೆ ಎಂಟ್ರಿ ಕೊಟ್ಟಾಗ ಚೀನಾದ ವುಹಾನ್ ಲ್ಯಾಬ್ನಲ್ಲಿ ಕೊರೋನಾ ವೈರಸ್ ಜನ್ಮ ತಾಳಿತ್ತು ಅನ್ನೋ ಮಾತು ಹೆಚ್ಚಾಗಿತ್ತು. ಕೊರೋನಾ ಹಿಂದೆ ಚೀನಾ ಕೈವಾಡವಿದೆ ಅನ್ನೋದನ್ನ ಚೀನಾ ಸೇನಾ ವಿಜ್ಞಾನಿಗಳು ನೀಡಿದ ವರದಿಯೇ ಒತ್ತಿ ಹೇಳಿದೆ. ಹಾಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಕೊರೋನಾವನ್ನ ಚೀನಿ ವೈರಸ್ ಅಂತಾನೆ ಕರೆದಿದ್ರು. ಚೀನಾ 3ನೇ ಮಹಾಯುದ್ಧವನ್ನ ಪ್ರಾರಂಭಿಸುವ ಉದ್ದೇಶದಿಂದಲೇ ಜೈವಿಕ ಅಸ್ತ್ರವನ್ನ ಪ್ರಯೋಗಿಸಿದೆ ಅಂತ ಹಲವು ದೇಶಗಳು ಆರೋಪಿಸಿದ್ವು. ಡ್ರ್ಯಾಗನ್ ರಾಷ್ಟ್ರದ ವುಹಾನ್ ಲ್ಯಾಬ್ನಲ್ಲಿ ಇದೇ ರೀತಿ 1400ಕ್ಕೂ ಹೆಚ್ಚು ಜಾತಿಯ ವೈರಸ್ಗಳಿದ್ದು ಅವುಗಳನ್ನು ಜೈವಿಕ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ಕೆಂಪು ದೇಶ ಹುನ್ನಾರ ನಡೆಸುತ್ತಿದೆ ಅನ್ನೋ ದೊಡ್ಡ ಆರೋಪವೂ ಇದೆ. ಭಾರತದ ಮೇಲೆ ಕೆಂಪು ದೇಶ ಬಯೋವಾರ್ ಸಾರೋಕೆ ಮುಂದಾಗಿದೆ. ಇದು ಭಾರತ ಸೇರಿದಂತೆ ಜಗತ್ತಿಗೆ ಯಾವ ರೀತಿ ಮಾರಕವಾಗಲಿದೆ? ಬಯೋ ಟೆರರ್ ವಿರುದ್ಧ ಭಾರತ ಯಾವ ರೀತಿ ಸಜ್ಜಾಗ್ತಿದೆ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ನರಿಬುದ್ಧಿ ಚೀನಾ ಕುತಂತ್ರಿ ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸಿದೆ. ಇದು ಭಾರತ ಹಾಗೂ ಬೇರೆ ರಾಷ್ಟ್ರಗಳ ಮೇಲೆ ಪರಿಣಾಮ ಬೀರಲಿದೆ. ಈ ಬಯೋ ವಾರ್ ಬ್ರೇಕ್ ಮಾಡೋದಕ್ಕೆ ಭಾರತ ಮಾಡಿರೋ ಮಾಸ್ಟರ್ ಪ್ಲಾನ್ ಏನು? ಈ ಬಗ್ಗೆ ಸಿಡಿಎಸ್ ಜನರಲ್ ರಾವತ್ ಕೊಟ್ಟಿದ್ದ ಎಚ್ಚರಿಕೆ ಏನು? ಈ ಬಗ್ಗೆ ಹೇಳ್ತೀವಿ ನೋಡಿ. ಚೀನಾ ಪಾಕಿಸ್ತಾನ ಸೇರಿ ನಡೆಸಿದ್ಯಾ ಮಸಲತ್ತು? ಕುತಂತ್ರಿ ಚೀನಾ ಹಾಗೂ ಗುಳ್ಳೆನರಿ ಪಾಕಿಸ್ತಾನದ್ದು ಒಂದೆರಡು ಕಂತ್ರಿ ಬುದ್ಧಿ ಅಲ್ಲ. ತಮ್ಮ ದೇಶವನ್ನ ಭದ್ರ ಮಾಡೋದಕ್ಕೆ, ತಮ್ಮ ನೆರೆಹೊರೆಯ ದೇಶಗಳನ್ನ ನಾಶ ಮಾಡೋದಕ್ಕೂ ಇವರು ಹೇಸಲ. ಭಾರತ ಮತ್ತು ಬೇರೆ ದೇಶಗಳ ದಾಳಿ ಎದುರಿಸಲು ಜೈವಿಕ ಯುದ್ಧದ ಸಾಮರ್ಥ್ಯ ವಿಸ್ತರಿಸೋದಕ್ಕೆ ಪಾಕಿಸ್ತಾನ ಮತ್ತು ಚೀನಾ ರಹಸ್ಯವಾಗಿ ಅಗ್ರಿಮೆಂಟ್ ಮಾಡಿಕೊಂಡಿವೆ. 3 ವರ್ಷಗಳ ಒಪ್ಪಂದ ಮಾಡಿಕೊಂಡಿವೆ ಅಂತ ಕ್ಲಾಕ್ಸನ್ ವರದಿ ಮಾಡಿದೆ.
ಚೀನಾದ ವುಹಾನ್ ಲ್ಯಾಬ್ ಜೈವಿಕ ಅಸ್ತ್ರಗಳ ಜನಕ ಅಂತಾನೆ ಜಗತ್ತಿನ ಅನೇಕ ವಿಜ್ಞಾನಿಗಳು ಟೀಕಿಸುತ್ತಿದ್ದಾರೆ. ಆದ್ರೆ ತನ್ನ ಮೇಲಿರುವ ಆರೋಪವನ್ನ ಕೆಂಪು ದೇಶ ತಳ್ಳಿ ಹಾಕ್ತಾನೆ ಬಂದಿದೆ. ಅದೇ ಲ್ಯಾಬ್ ಈಗ ಪಾಕಿಸ್ತಾನ ಮಿಲಿಟರಿಯ ರಕ್ಷಣಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯೊಂದಿಗೆ ರಹಸ್ಯ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಮೂಲಕ ಭಾರತ ಸೆರಗಿನಲ್ಲೇ ಕೆಂಡ ಕಟ್ಟಿಕೊಂಡಂತಾಗಿದೆ. ಎರಡು ನೆರೆಯ ರಾಷ್ಟ್ರಗಳು ಭಾರತಕ್ಕೆ ಅಪಾಯಕಾರಿಯಾಗುವ ಎಲ್ಲಾ ಸಾಧ್ಯತೆಗಳು ಇವೆ. ಈ ಹಿನ್ನೆಲೆ ಭಾರತ ಎಚ್ಚರಿಕೆ ವಹಿಸಬೇಕಾಗಿದೆ. ಜೈವಿಕ ಭಯೋತ್ಪಾದನೆಯಿಂದ ಉಂಟಾಗುವ ಅಪಾಯ ಬಹುದೊಡ್ಡದು. ಜೈವಿಕ ಶಸ್ತ್ರಾಸ್ತ್ರಗಳು ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳ ವರ್ಗದಲ್ಲಿ ಸೇರಿಕೊಂಡಿವೆ. ಹೀಗಾಗಿ ಭಾರತ ಸರ್ಕಾರವು ಜೈವಿಕ ಭಯೋತ್ಪಾದನೆ ವಿರುದ್ಧ ಹೋರಾಡಲು ಸರ್ವ ರೀತಿಯಲ್ಲೂ ಸಜ್ಜಾಗಿರಬೇಕು. ಮಾರಣಾಂತಿಕ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳು ಮತ್ತು ಇತರ ಸೂಕ್ಷ್ಮ ಜೀವಿಗಳು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಹರಡಿವೆ. ಭಯೋತ್ಪಾದನಾ ಸಂಘಟನೆಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ತಳಿಗಳನ್ನು ಕ್ಲೋಸ್ ಮಾಡಬಹುದು, ಸೂಕ್ಷ್ಮ ಜೀವಿಗಳನ್ನ ಅಭಿವೃದ್ಧಿಪಡಿಸಬಹುದು. ನಂತರ ಜೀನ್ ಎಡಿಟಿಂಗ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಜನರ DNA ಸೇರಿಸಬಹುದು. ಈ ಮೂಲಕ ಚೀನಾ ಹಾಗೂ ಪಾಕಿಸ್ತಾನ ಎರಡು ದೇಶಗಳು ಭಾರತಕ್ಕೆ ಅಪಾಯ ತಂದೊಡ್ಡಬಹುದು. ಹೀಗಾಗಿ ಭಾರತ ಜೈವಿಕ ಶಸ್ತ್ರಾಸ್ತ್ರದ ವಿರುದ್ಧ ಹೋರಾಡುವ ಶಕ್ತಿಯನ್ನ ಹೊಂದಬೇಕು. ಇನ್ನಷ್ಟು ಪ್ರಖರವಾಗಿ ಜೈವಿಕ ಯುದ್ಧವನ್ನ ಎದುರಿಸಲು ಜಗತ್ತು ಕೂಡ ಸಿದ್ಧವಾಗಬೇಕು ಅಂತ CDS ಜನರಲ್ ಬಿಪಿನ್ ರಾವತ್ ಹೇಳಿದ್ರು. ಜೈವಿಕ ಯುದ್ಧ ಎಲ್ಲಾ ದೇಶಗಳ ಭದ್ರತೆಗೆ ಅಪಾಯಕಾರಿ ಇದ್ದಂತೆ. ಡೆಡ್ಲಿ ಬಯೋವೆಪನ್ ಉತ್ಪಾದನೆ ತಡೆಗಟ್ಟಲು ಭಾರತ ಜೈವಿಕ ರಕ್ಷಣಾ ಕ್ರಮ ಹಾಗೂ ಜೈವಿಕ ರಕ್ಷಣಾ ಕಾರ್ಯತಂತ್ರವನ್ನ ಭಾರತ ರೂಪಿಸುತ್ತಿದೆ. ರಕ್ಷಣಾ ಇಲಾಖೆಯ DRDO ಲ್ಯಾಬ್ ಕೋವಿಡ್ ವಿರುದ್ಧ ಹೋರಾಡಲು ಹಲವು ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಬಯೋವಾರಿಗೆ ಬ್ರೇಕ್ ಹಾಕಲು ಆಪ್ತ ರಾಷ್ಟ್ರಗಳೊಂದಿಗೆ ಸೇರಿ ಭಾರತ ಮತ್ತಷ್ಟು ಯುದ್ಧ ತಂತ್ರವನ್ನ ರೂಪಿಸುತ್ತಿದೆ. ಮಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನ ತಕ್ಷಣವೇ ಪತ್ತೆ ಹಚ್ಚುವ ಸಾಧನಗಳನ್ನು ಭಾರತ ನಿರ್ಮಿಸಬೇಕಾದ ಅಗತ್ಯವಿದೆ. ಹಾಗೆ ಬಯೋ ಟೆರರ್ ವಿರುದ್ಧ ಹೋರಾಡೋದಕ್ಕೆ ಭಾರತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳುವ ಅಗತ್ಯ ಇದೆ ಅಂತ ಬಿಪಿನ್ ರಾವತ್ ಹೇಳಿದ್ರು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ನಿರ್ವಹಿಸುವ ಸಾಮರ್ಥ್ಯವಿರುವ ಕ್ಲಿನಿಕಲ್ ಲ್ಯಾಬ್ಗಳನ್ನು ಸ್ಥಾಪಿಸಬೇಕಾಗಿದೆ. ಹೊಸ ಲಸಿಕೆಗಳ ಉತ್ಪಾದನೆ ಮತ್ತು ಸಂಗ್ರಹವನ್ನ ಹೆಚ್ಚಿಸಬೇಕಾಗಿದೆ. ದೇಶದಾದ್ಯಂತ ಕಣ್ಗಾವಲು ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಬೇಕು. ಜೈವಿಕ ಅಸ್ತ್ರ ದಾಳಿಯನ್ನ ಗುರುತಿಸಲು ತರಬೇತಿ ಪಡೆದ ವೈದ್ಯರು ಮತ್ತು ಪಶು ವೈದ್ಯರನ್ನ ನೇಮಿಸಬೇಕು. ಜೈವಿಕ ಯುದ್ಧವನ್ನ ಎದುರಿಸಲು ಭಾರತ ಸರ್ವ ರೀತಿಯಲ್ಲೂ ಸಜ್ಜಾಗ್ತಿದೆ. ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದ ಜನರಲ್ ಬಿಪಿನ್ ರಾವತ್ ಕೂಡ ಜೈವಿಕ ಯುದ್ಧದ ವಿರುದ್ಧ ಖಡಕ್ ಸಂದೇಶ ರವಾನಿಸಿದ್ರು. ರಾವತ್ ನುಡಿದಿದ್ದ ಆ ಕೊನೆಯ ಮಾತು ಈಗ ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸಿದೆ. ಸೇನಾ ಪಡೆಗಳ ಮುಖ್ಯಸ್ಥ ರಾವತ್ ಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿರೋದು ವಿಷಾದಕರ. ಆದರೆ ಅವರ ಸಾವಿಗೂ ಮುನ್ನ ಅವರು ಕೊಟ್ಟಿದ್ದ ಎಚ್ಚರಿಕೆ ಶತ್ರು ರಾಷ್ಟ್ರಗಳಲ್ಲಿ ನಡುಕ ಹುಟ್ಟಿಸಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.